அன்னாள் எழுந்திருந்தாள். ஆசனனாகிய ஏலி கர்த்தருடைய ஆலயத்தில் வாசல் நிலையாண்டையிலே ஒரு ஆசனத்தின் மேல் உட்கார்ந்திருந்தான். ಆಗ ಅವರು ಶಿಲೋವಿನಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡ ಮೇಲೆ ಹನ್ನೆರಡು ಎದ್ದು ಯಾಜಕನಾದ ಏಲಿಯು ಯೆಹೋವನ ಮಂದಿರ ದ್ವಾರದ ನಿಲುಪಟ್ಟಿಗಳ ಬಳಿಯಲ್ಲಿ ಒಂದು ಪೀಠದ ಮೇಲೆ ಕೂತಿರುವಾಗ ಹೋಗಿ ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು, ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ಬೈಬಲಲ್ಲಿ ಇಬ್ಬರು ಅನ್ನಾಳಿದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ಒಬ್ಳು ಅನ್ನಾಳಿದ್ದಾಳೆ, ಹಳೆ ಒಡಂಬಡಿಕೆಯಲ್ಲಿ ಒಬ್ಳು ಅನ್ನಾಳಿದ್ದಾಳೆ. ಏಲಿ ಅನ್ನೋ ಒಬ್ಬ ಪಾಸ್ಟರ್ ದೇವರ ಸಮ್ಮುಖದಲ್ಲಿ ಅವರು ಪ್ರಾರ್ಥನೆ ಮಾಡ್ಕೊಂಡಿರುವಾಗ ಅವ್ರ ದೇವರ ಸನ್ನಿಧಾನದಲ್ಲಿ ಅನ್ನಾಳಿ ಹೋಗಿ ಕಣ್ಣೀರು ಸುರಿಸುತ್ತಾ ದುಃಖದಿಂದ, ಸ್ವಾಮಿ ನನಗೊಬ್ಬ ಗಂಡು ಮಗನನ್ನು ಕೊಡು ಅಂತ ಹೇಳಿ ಅವಳೇನ್ ಮಾಡ್ತಾಳೆ, ಪ್ರಾರ್ಥನೆ ಮಾಡೋಳಾಗಿರ್ತಾಳೆ. ಆಮೇಲೆ ಮಗು ನನಗೆ ಬೇಕು, ಒಂದು ಮಗು ಇರ್ಲಿಲ್ಲ, ಮಗು ಬೇಕು. ಕೆಲವರಿಗೆ ಮಗು ಇವಾಗೂ ಇಲ್ಲ, ಕೆಲವರಿಗೆ ಮಕ್ಕಳು ಕೊಟ್ಟಿದ್ದಾರೆ. ದೇವ್ರು ಮಕ್ಕಳು ಕೊಟ್ಟರು ದೇವರಿಗೆ ಸ್ತೋತ್ರ, ಮಕ್ಕಳು ಕೊಟ್ಟಿಲ್ಲ ಅವರು ದೇವರಿಗೆ ಸ್ತೋತ್ರ. ದೇವರು ಒಬ್ಬೊಬ್ಬರ ಜೀವಿತದಲ್ಲಿ ಒಂದೊಂದು ಕಾರ್ಯಗಳನ್ನ ಪಡೆದಿರ್ತಾನೆ. ಅಲ್ಲೆಲ್ಲ ಏನೇನ್ ಮಾಡಿದ್ರು ದೇವರು ನಾವೇನ್ ಮಾಡಬೇಕು, ಮಹಿಮೆ ಪಡಿಸೋರಾಗಿರ್ಬೇಕು. ಸ್ತೋತ್ರ. 28ನೇ ವಾಕ್ಯದಿಂದ ಹೋದಮ್ಮ ಸ್ತೋತ್ರ. 17ರಿಂದ 28ನೇ ವಾಕ್ಯದವರು 17. அதற்கு ஏலி, சமாதானத்துடனே போ, நீ இஸ்ரவேலின் தேவனிடத்தில் கேட்ட உன் விண்ணப்பப்படி உனக்கு கட்டளையிடுவாராக என்றான். அப்பொழுது அவள், உம்முடைய அடியாளுக்கு உம்முடைய கண்களிலே தயை கிடைக்க கடவது என்றாள். பின்பு அந்த ஸ்திரீ புறப்பட்டு போய் போஜனம் செய்தாள். அப்புறம் அவள் துக்கமாய் இருக்கவில்லை. அவர்கள் அதிகாலையில் எழுந்து கர்த்தரை பணிந்து கொண்டு ராமாவில் இருக்கிற தங்கள் வீட்டுக்கு திரும்பி போனார்கள். எல்கனா தன் மனைவியாகிய அன்னாளை அறிந்தான். கர்த்தர் அவளை நினைத்தருளினார். சில நாள் சென்ற பின்பு அன்னாள் கர்ப்பவதியாகி ஒரு குமாரனை பெற்று கர்த்தரிடத்தில் அவனை கேட்டேன் என்று சொல்லி அவனுக்கு சாமுவேல் என்று பெயரிட்டார். ದೇವರ ಸಮ್ಮುಖದಲ್ಲಿ ಹೋಗಿ ನನ್ನೊಂದು ಗಂಡು ಮಗು ಅಂತ ಹೇಳಿ ಅವಳು ಪ್ರಾರ್ಥನೆ ಮಾಡಿ ಮಗು ಬೇಕಂತ ಹೇಳಿ ಅವಳು ಪಡ್ಕೊಂತಾಳೆ. ಏನಿ ಹೇಳ್ತಾಳೆ, ನೀನು ಸಮಾಧಾನದಿಂದ ಹೋಗಂತ ಹೇಳುವಾಗ ಅವಳು ಸಮಾಧಾನದಿಂದ ಹೋಗಿ ತನ್ನ ಮನೆಯಲ್ಲಿ ತನ್ನ ಗಂಡನ ಜೊತೆಯಲ್ಲಿ ವಾಸ ಮಾಡುವಾಗ ಅದೇ ವರ್ಷದಲ್ಲಿ ಕರ್ತನು ಅಲ್ಲಿ ಅನ್ಯಾಳಿಗೆ ದೇವರು ಗರ್ಭವನ್ನು ಕಟ್ಟಿ ಅದೇ ವರ್ಷದಲ್ಲಿ ಆಕೆಗೆ ಮಗುವನ್ನು ದೇವರು ಏನ್ ಮಾಡೋರಾಗಿದ್ರು, ಕೊಡೋರಾಗಿದ್ರು. ಇವ್ರೇನ್ ಹೇಳಿದ್ದು, ನೀನು ದೇವರೇ ನನಗೆ ಮಗುನ ಕೊಟ್ರೆ ನಾನೇನ್ ಮಾಡ್ತೀನಿ, ನಿನ್ಗೆ ಸೇವೆ ಮಾಡೋ ರೀತಿನಲ್ಲಿ ನಾನು ನಿನಗೆ ಒಪ್ಪಿಸ್ಕೊಡ್ತೀನಿ ಅಂತ ಹೇಳಿದ್ಲು. ಇವಳು ಏನ್ ಮಾತು ಕೊಟ್ಟಿದ್ಲು ಆ ಮಾತಿನ ಪ್ರಕಾರವಾಗಿ ದೇವರ ಆಲಯದಲ್ಲಿ ಕರ್ಕೊಂಡು ಬಂದು ಆ ಮಗುನ ಬಿಟ್ಬಿಡ್ತಾಳೆ. 27-28ನೇ ವಾಕ್ಯನ ಓದಿ. இந்த பிள்ளைக்கான விண்ணப்பம் பண்ணினேன். நான் கர்த்தரிடத்தில் கேட்ட என் விண்ணப்பத்தின்படி எனக்கு கட்டளையிட்டார். ஆகையால் அவன் கர்த்தருக்கென்று கேட்டபடியினால் அவன் உயிரோடு இருக்கும் சகல நாளும் அவனை கர்த்தருக்கு ஒப்பு கொடுக்கிறேன் என்றாள். ಪ್ರಾರ್ಥನೆ ಮಾಡೋದು, ನೀನ್ ನನಗೆ ಕೊಟ್ರೆ ಅದನ್ನ ನಾನು ನಿನಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದು. ಆ ಮಾತಿನ ಪ್ರಕಾರವಾಗಿ ದೇವರು ಇವಳಿಗೆ ಮಗುನ ಕೊಟ್ಟು, ಇವಳು ಮಾತು ಏನ್ ಕೊಟ್ಟಿದ್ದ ದೇವರಿಗೆ ಅದನ್ನ ಇವಳು ನೆರವೇರಿಸ್ತಾ ಇದ್ದಾಳೆ. ದೇವರು ಇವಳಿಗೆ ಏನ್ ಕೇಳಿದ್ರು ಅದನ್ನ ಇವಳಿಗೆ ಕೊಡ್ತಾ ಇದ್ದಾರೆ. ಆಮೇಲೆ ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ಏನ್ ಹೇಳಿರ್ತೀವೋ ಅದನ್ನ ನಾವು ಮಾಡುವಾಗ ನಾವು ಕೇಳೋದ್ರನ್ನ ದೇವರು ಖಂಡಿತವಾಗಿ ಕೊಡ್ತಾರೆ. ಆಮೇಲೆ ಈ ದಿನದಲ್ಲಿ ಕೆಲವರು ಏನ್ ಮಾಡ್ತಾರೆ, ನಾವು ಹೇಳೋದು ಮಾತ್ರ ದೇವ್ರು ಕೊಡಬೇಕು, ದೇವ್ರು ಹೇಳೋದ್ರನ್ನ ನಾವು ಕೊಡೋದಿಲ್ಲ ಅಂತ ಹೇಳಿ ಅಬ್ರಹಾಮನ ನೋಡುವಾಗ ಒಬ್ಬನೇ ಮಗನ ಈಸಾಕನ 100ನೇ ವಯಸ್ಸಲ್ಲಿ ನಿನಗೆ ಅಂತ ಹೇಳಿ ಎತ್ಕೊಂಡೋಗಿ ಅವನು ಅರ್ಪಿಸ್ತಾನೆ ದೇವರಿಗೆ. ಆಮೇಲೆ ದೇವರಿಂದ ಕೇಳಿ ಪಡೆದುಕೊಂಡೆ ಅಂತ ಹೇಳಿ ಆತನಿಗೆ ಸಾಮುವೇಲ್ ಅಂತ ಹೇಳಿ ಏನ್ ಮಾಡ್ತಾಳೆ, ಹೆಸರನ್ನ ಇಡ್ತಾಳೆ. ಈಗ ಮಕ್ಕಳೇ ಇರಲ್ಲ ಕೆಲವರಿಗೆ. ಮಕ್ಕಳು ಕೊಟ್ಟಿದ ತಕ್ಷಣ ದೇವರೇ ನಿನ್ ಮಕ್ಕಳು ಕೊಟ್ರೆ ನಾನು ನಿನಗೆ ಕೊಡ್ತೀನಿ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಕೆಲವರು ದೇವರ ಹತ್ರ ಪ್ರಾರ್ಥನೆ ಮಾಡಿ ಇಸ್ಕೊಂಡಿರೋದು ಉಂಟು. ದೇವ್ರ ಮಕ್ಕಳು ಕೊಟ್ಟ ಮೇಲೆ ದೇವರು ಕೊಟ್ಟಿಲ್ಲ, ಪ್ರಾರ್ಥನೆಗೂ ಕಳಿಸಿಲ್ಲ.
ಸೇವೆ ಮಾಡೋದು ಕಳಿಸಿಲ್ಲ. ಲಾಸ್ಟ್ಗೆ ಆಫೀಸ್ಗಳಿಗೆ ಕೆಲಸ ಮಾಡೋದಕ್ಕೆ ಅದಕ್ಕೆ ದುಡಿಯೋಕ್ಕೆಲ್ಲ ಕಳಿಸ್ಕೊಂಡು ಬಿಡ್ತಾರೆ. ಇವ್ರು ಹೇಳಿದ ಮಾತು ಏನಾಯ್ತು? ಸುಳ್ಳಾಯ್ತು. ದೇವರು ಕೊಟ್ಟಿದ್ದ ಮಾತನ್ನ ಬದಲಾಯಿಸಿದ್ರು. ಆದರೆ ದೇವರು ಸುಳ್ಳಾಡೋ ದೇವರಲ್ಲ. ದೇವರು ಮಾತು ಕೊಟ್ಟ ಮೇಲೆ ಬದಲಾಯಿಸಲ್ಲ. ದೇವರು ಮಾತು ಕೊಟ್ಟ ಮೇಲೆ ಆತನ ಏನ್ ಮಾಡ್ತಾನೆ? ನೆರವೇರಿಸುವಂತನಾಗಿರ್ತಾರೆ. ಆಮೇಲೆ ನಾನು ಈಗ ಹನ್ನೆರಡು ಎಡಿಗೆ ಕಡೆ ನಾನು ಒಂದು ದಿನ ನಿನ್ನ ಮುಂದೆ ಬಂದು ಪ್ರಾರ್ಥನೆ ಮಾಡಿ ಕೇಳಿದಂತ ಮಗ ಇವನೇ, ತಗೋ ಇವ್ರನ್ನ ಒಪ್ಪಿಸ್ತಾ ಇದ್ದೀನಿ ಅಂತ ಹೇಳಿ ಏನಿಗೆ ಎತ್ಕೊಂಡೋಗಿ ಆ ಮಗನ ಏನ್ ಮಾಡ್ತಾನೆ? ದೇವರ ಸಮ್ಮುಖದಲ್ಲೇ ಕೊಟ್ಬಿಡ್ತಾನೆ. ಬೇರೆ ಮಕ್ಕಳಾಗಿದ ತಕ್ಷಣ ದೇವ್ರಿಗೆ ಏನ್ ಮಾಡ್ತಾರೆ? ದೇವ್ರಿಗೆ ತಾಟ ಮಾಡ್ಬಿಟ್ಟು ಅಲ್ಲದೆ ಮಗುನೇ ನನಗೆ ಚಿನ್ನ, ಮಗುನೇ ನನಗೆ ಬೆಳ್ಳಿ, ಮಗುನೇ ನನಗೆ ಗೋಲ್ಡ್, ಡೈಮಂಡ್ ಅಂತ ಹೇಳಿ ದೇವರಿಗೆ ತಾಟ ಮಾಡಿ ಹೊರಟೋಯ್ತಾರೆ. ಇವ್ರು ಯಾರು? 10 ಜನ ಕುಷ್ಠರೋಗಿಗಳು. ಮಗುನ ಎತ್ಕೊಂಡು ನೋಡೋರು ಯಾರು? 10 ಜನ ಕುಷ್ಠರೋಗಿಗಳಿಗೆ ಹೋಲಿಕೆ ಆಗಿರ್ತಾರೆ. ಕ್ರೈಸ್ತರ ಹಲ್ಲೆಲೂಯಾ. 127 ಕೀರ್ತನೆ 3ನೇ ವಾಕ್ಯದಲ್ಲಿ, ಸಂಗೀತ 127:3 ಹಲ್ಲೆಲೂಯಾ. கீர்த்தனை 127:3 இதோ பிள்ளைகள் கர்த்தரால் வரும் சுதந்திரம், கர்ப்பத்தின் கனி அவரால் கிடைக்கும் பலன். ಆಮೆನ್. ಹಲ್ಲೆಲೂಯಾ. ಹಾಲೆಲೂಯಾ. ಗರ್ಭದ ಫಲ ಯೆಹೋವನಿಂದ ಬರುವುದು. ಕ್ರೈಸ್ತರ ಹಲ್ಲೆಲೂಯಾ. ಒಂದು ಸ್ತ್ರೀಗೆ ಗರ್ಭವನ್ನು ಉಂಟಾಗಬೇಕಂದ್ರೆ ಅದು ಪರಲೋಕದಲ್ಲಿನ ದೇವರ ಅಧಿಕಾರದಿಂದಲೇ ಆ ಗರ್ಭವನ್ನು ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ನನ್ನ ಬಲದಿಂದ, ನನ್ನ ಸಾಮರ್ಥ್ಯದಿಂದ ಯಾವುದು ಆಗೋದಿಲ್ಲ. ದೇವರ ಕೃಪೆಯಿಂದಲೇ ಆ ಅನ್ನಾಳಿಗೆ ಮಕ್ಕಳನ್ನ ದೇವರು ಕೊಟ್ಟು, ಒಂದು ದೇವರ ಕೃಪೆಯಿಂದಲೇ ಅವರಿಗೆ ಗರ್ಭ ಕಟ್ಟಿತು. ಪುತ್ರ ಸಂತಾನವು ಯೆಹೋವನಿಂದಲೇ ಬಂದಂತ ಭಾಗ್ಯ ಇದು. ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧ ವೀರನ ಕೈಯಲ್ಲಿರುವ ಅಂಬುಗಳಂತೆ ಇದ್ದಾರೆ. ಸರಿ, ಈಗ ಅನ್ನಾಳಿಗೆ ಮಕ್ಕಳು ಕೊಟ್ಬಿಟ್ರು. ಅನ್ನಾಳಿಗೆ ಏನ್ ಮಾಡಿದ್ರು? ಮಕ್ಕಳು ಕೊಟ್ಟಾಯ್ತು. ಇವಾಗ ದೇವರ ಸಮ್ಮುಖ ಬೇಡ, ನಮಗೆ ಪ್ರಾರ್ಥನೆ ಬೇಡ, ಏನ್ ಬೇಡ ಅಂತ ಹೋಗ್ಲಿಲ್ಲ. ಹಲ್ಲೆಲೂಯಾ. ಕೆಲವರು ಮಕ್ಕಳು ಕೊಟ್ಟಿದ ತಕ್ಷಣ ಆ ಮಕ್ಕಳಿಂದಲೇ ಹೋಗ್ಬಿಡ್ತಾರೆ. ಆದ್ರೆ ಮಕ್ಳಿಗೆ ಏನು ಕೊಡ್ತಾರೆ? ನಮಗೆ ಅಲ್ಲೇ ಮಕ್ಳಿಗೆ ಏನು ಕೊಡ್ತಾರೆ? ಈಗ ಮಕ್ಕಳು ಕೊಟ್ಟಾಯ್ತು ಅನ್ನಾಳಿಗೆ. ಇವಾಗ ಏನ್ ಮಾಡ್ಬೇಕು ಮಗನ? ಈಗ ಬಿಸ್ನೆಸ್ಗೆ ಮಕ್ಕಳಿಗೆ ಸಸ್ಯ ಹೆಸರೇನು? ಮಲ್ಲಿಗಾಗೆ ಮಕ್ಕಳು ಕೊಟ್ಟಾಯ್ತು. ಏನ್ ಮಾಡ್ತೀರಾ ಈಗ? ರೈತರ ಹಲ್ಲೆಲೂಯಾ. ನೀವೇನ್ ಮಾಡ್ಬೇಕಂದ್ರೆ ಈಗ ಆ ಮಗುನ ಹೆಂಗೆ ನಡೆಸಬೇಕು? ರೈತರ ಜ್ಞಾನೋಕ್ತಿ 20ನೇ ಅಧ್ಯಾಯ 6ನೇ ವಾಕ್ಯ. ಈಗ ಮಗು ಕೊಟ್ಟಾಯ್ತು, ಇಬ್ನೇಶ್ಗೆ ಮಗು ಕೊಟ್ಟಾಯ್ತು. ಈ ಮಗುನ ಹೆಂಗ್ ನಡೆಸ್ತೀರಾ? ஞானார்த்திகளோ 20ನೇ ಅಧ್ಯಾಯ 6ನೇ ವಾಕ್ಯ. மனுஷர் பெரும்பாலும் தாங்கள் தயானத்தை பிரசித்தப்படுத்துவார்கள். உண்மையான மனுஷனை கண்டுபிடிப்பவன் யார்? ಸ್ನೇಹಿತರೆಂದು ಹೇಳಿಕೊಳ್ಳುವವರು. 26 ಅದೇ ಸ್ನೇಹಿತರೆಂದು ಹೇಳಿಕೊಳ್ಳುವವರು ಅಂತ ಇದೆ. 20ನೇ ಅಧ್ಯಾಯ 6ನೇ ವಾಕ್ಯ. ಸ್ನೇಹಿತರೆಂದು ಹೇಳಿಕೊಳ್ಳುವವರು ಬಹು ಮಂದಿ, ನಂಬಿಗಸ್ತನಾದ ಸ್ನೇಹಿತನು ಎಲ್ಲಿ ಸಿಕ್ಕುವನು? நீதிமான் தன் உத்தமத்திலே நடக்கிறான், அவனுக்கு பிறகு அவன் பிள்ளைகள் பாக்கியவான்களாய் இருப்பார்கள். ಸಧರ್ಮಿಯು ನಿರ್ದೋಷವಾಗಿ ನಡೆಯುವವನು, ಅವನು ಗತಿಸಿದ ಮೇಲೆಯೂ ಅವನ ಮಕ್ಕಳು ಭಾಗ್ಯವಂತರು. ಈಗ ಧರ್ಮೋಪದೇಶ ಕಾಂಡ ಅನುವಾದ ಮಾಡಾರೆ. ಧರ್ಮೋಪದೇಶ ಕಾಂಡ 26ನೇ ಅಧ್ಯಾಯ. ಆ ಮಕ್ಕಳನ್ನ ಯಾವ ರೀತಿಯಾಗಿ ಬೆಳೆಸಬೇಕು? இன்றில் நான் உனக்கு கட்டளையிடுகிறேன், இந்த வார்த்தைகள் உன் இருதயத்தில் இருக்க கடவது, நீ அவைகளை உன் பிள்ளைகளுக்கு கருத்தாய் போதித்து. நீ உன் வீட்டில் உட்கார்ந்திருக்க போதும், வழியில் நடக்கிற போதும், படுத்துக் கொள்கிற போதிலும், எழுந்திருக்கிற போதிலும் அவைகளை குறித்து பேசி. ಆಮೆನ್. ಹಲ್ಲೆಲೂಯಾ. ಒಂದೇದಾಗಿ ಈಗ ಮಕ್ಕಳು ಕೊಟ್ಟಾಯ್ತು. ಮಕ್ಕಳು ಕೊಟ್ಟ ಮೇಲೆ ತಾಯಿ ತಂದೆ ಜವಾಬ್ದಾರಿ ಏನಿದೆ?
ಆ ಮಕ್ಕಳಿಗೆ ದೇವರ ವಾಕ್ಯನ ಬೋಧಿಸಿ ದೇವರ ವಾಕ್ಯದಲ್ಲಿ ನಡೆಸೋದಾಗಿರ್ಬೇಕು. ಮೊದಲು ತಂದೆ ತಾಯಿಗಳು ದೇವರ ವಾಕ್ಯದಿಂದ ತುಂಬಿರೋದಾಗಿರ್ಬೇಕು. ತಂದೆ ತಾಯಿಗಳು ದೇವರ ವಾಕ್ಯದಿಂದ ತುಂಬಿ ಈಗ ಮಕ್ಕಳನ್ನ ಏನ್ ಮಾಡಬೇಕು, ದೇವರ ವಾಕ್ಯದ ವಿಷಯದಲ್ಲಿ ಅವ್ರ ಜೊತೆನಲ್ಲಿ ಮಕ್ಕಳ ಜೊತೆನಲ್ಲೇ ಮಾತಾಡೋದಾಗಿರ್ಬೇಕು. ಯಾವಾಗ ಹಾಲು ಕುಡಿಸೋ ಟೈಮ್ನಲ್ಲೂ ಮಾತಾಡ್ಬೇಕು. ದೇವರ ವಾಕ್ಯ ಮನಗಿಸುವಾಗ ದೇವರ ವಾಕ್ಯದ ಮಾತಾಡಬೇಕು. ಹೋಗುವಾಗಲೂ ನಡೆಯುವಾಗಲೂ ಎಲ್ಲಾ ಸಮಯದಲ್ಲೂ ದೇವರ ವಾಕ್ಯನ ಅವ್ರ ಜೊತೆನಲ್ಲಿ ಮಕ್ಕಳ ಜೊತೆನಲ್ಲಿ ಏನ್ ಮಾಡಬೇಕು, ಮಾತಾಡ್ತಾ ಇರ್ಬೇಕು. ನಾನು ಎಲ್ಲರೂ ಬೋಧನೆ ಮಾಡೋದು ಕೇಳಿದ್ದೀನಿ. ಇಸ್ರೇಲ್ ದೇಶದಲ್ಲಿ ಯೆರೂಸಲೇಮಿನಲ್ಲಿ ಅಲ್ಲಿರುವಂತಹ ದೇವರ ಮಕ್ಕಳು ಹುಟ್ಟಿದ್ರೆ ಆ ಹುಟ್ಟಿದ ತಕ್ಷಣನೇ ಅವ್ರ ಹಾಲು ಕುಡಿಸೋವಾಗ್ಲಿದೆ ದೇವರ ವಾಕ್ಯನ ಬಾಯ್ಪಾಠ ಮಾಡಿ ಕಲಿಸ್ಕೊಡ್ತಾರೆ ಅನ್ನೋದನ್ನ ಈ ಸಾಕ್ಷಿಗಳನ್ನ ನಾನು ಕೇಳಿದ್ದೀನಿ. ಅದೇ ರೀತಿಯಾಗಿ ನಾವು ಒಬ್ಬೊಬ್ಬರು ಮಕ್ಕಳು ಈಗ ಕೊಟ್ಟಿದ್ದಾರೆ, ಆ ವಿಷಯದಲ್ಲಿ ದೇವರ ವಿಷಯದಲ್ಲಿ ನಾವು ಏನ್ ಮಾಡಬೇಕು, ಮಾತನಾಡೋದಾಗಿರ್ಬೇಕು. ಕ್ರೈಸ್ತರ ಮಾರ್ಕ್ 10ನೇ ಅಧ್ಯಾಯ 13ರಿಂದ 16ನೇ ವಾಕ್ಯ. ಮಾರ್ಕ್ 13ರಿಂದ 16. அப்பொழுது சிறு பிள்ளைகளே அவர் தொடும்படிக்கு அவர்களை அவரிடத்தில் கொண்டு வந்தார்கள். கொண்டு வந்தவர்களை சீசர்கள் அதட்டினார்கள். இயேசு அவரை கண்டு விசாரணம் அடைந்து, சிறு பிள்ளைகள் என்னிடத்தில் வருகிறதற்கு இடம் கொடுங்கள், அவர்களை தடை பண்ணாதிருங்கள், ದೇವನುடைய ರಾಜ್ಯಂ அப்படிப்பட்டவர்களுடையது. ಇನ್ನೊಂದು ಜಾಗ ಅನೇಕ ಸ್ತ್ರೀಗಳು ತನ್ನ ಮಕ್ಕಳನ್ನ ಎತ್ಕೊಂಡು ಯೇಸು ಹತ್ರ ಬರ್ತಾರೆ. ಯೇಸು ಆಶೀರ್ವಾದ ಮಾಡಿ ಅಂತ ಹೇಳಿ ಯೇಸು ಹತ್ರ ಮಕ್ಕಳನ್ನ ಎತ್ಕೊಂಡು ಬರುವಾಗ ಅಲ್ಲಿರೋ ಶಿಶಿದಿರು ಏನ್ ಮಾಡ್ತಾರೆ, ಅಡ್ಡ ಮಾಡ್ತಾರೆ. ಮಕ್ಕಳಿಗೆ ಎತ್ಕೊಂಡು ಆಗಲಿಲ್ಲ. ಅದಕ್ಕೆ ಯೇಸು ಹೇಳ್ತಾರೆ, ಈ ಮಕ್ಕಳನ್ನು ನನ್ನ ಹತ್ರ ಬರೋದಕ್ಕೆ ಅಡ್ಡಿ ಮಾಡಬೇಡಿ ಅಂತ ಹೇಳಿ ಆ ಮಕ್ಕಳ ಮೇಲೆ ಕೈ ಇಕ್ಕಿ ಯೇಸು ಕ್ರಿಸ್ತನ ಮಕ್ಕಳನ್ನು ಏನ್ ಮಾಡ್ತಾರೆ, ಆಶೀರ್ವಾದ ಮಾಡೋದಾಗಿರ್ತಾರೆ. ಆಮೇಲೆ ಒಂದೇ ಒಂದು ವಾಕ್ಯ ಜೆನೆಸಿಸ್ 48:9 ಆದಿಕಾಂಡ 48ನೇ ಅಧ್ಯಾಯ 8ನೇ ವಾಕ್ಯನ 48:4. இஸ்ரவேல் யோசேப்பின் குமாரனை பார்த்து, இவர்கள் யார் என்று கேட்டார். ಇಸ್ರಾಯೇಲನು ಯೋಸೇಫನ ಮಕ್ಕಳನ್ನು ನೋಡಿ ಇವರು ಯಾರು ಎಂದು ಕೇಳಲು, 9 ಓದಬೇಕಾ? ಯೋಸೇಫನು ತನ್ನ ತಂದೆಗೆ, ಇವರು ಈ ದೇಶದಲ್ಲಿ ನನಗೆ ದೇವರು ಅನುಗ್ರಹಿಸಿದ ಮಕ್ಕಳು ಎಂದು ಹೇಳಿದನು. ಅದಕ್ಕವನು, ಇವರನ್ನು ನಾನು ಆಶೀರ್ವದಿಸುತ್ತೇನೆ, ನನ್ನ ಹತ್ತಿರಕ್ಕೆ ಕರೆಕೊಂಡು ಬಾ ಅಂದನು. ಈ ಯಾಕೋಬನು ಐಗುಪ್ತ ದೇಶಕ್ಕೆ ಹೋಗ್ತಾನೆ. ಐಗುಪ್ತ ದೇಶಕ್ಕೆ ಹೋದಾಗ ಯೇಸುವಿಗೆ 2 ಗಂಡ್ಮಕ್ಳಾಗಿರ್ತವೆ. ಆಗ ಯಾಕೋಬನು ಐಗುಪ್ತ ದೇಶದಲ್ಲಿ ಹೋಗಿ ಯೇಸುವಿನ ಮಕ್ಕಳನ್ನ ನೋಡ್ತಾನೆ. ಇದು ಯಾರಂತ ಕೇಳ್ತಾನೆ. ಆಗ ಯೇಸುವನು ಹೇಳ್ತಾನೆ, ಈ ದೇಶದಲ್ಲಿ ನನಗೆ ಅನುಗ್ರಹ ಮಾಡಿದ ಇದೇ ನನಗೆ ಮಕ್ಕಳು ದೇವರು ಕೊಟ್ಟಿರೋದು ಅನ್ನುವಾಗ ಯಾಕೋಬ ಇಸ್ರೇಲನ್ನು ಹೇಳ್ತಾನೆ, ಆ ಮಕ್ಕಳನ್ನ ನನ್ನ ಹತ್ರ ಕರ್ಕೊಂಡ್ ಬಾ ಅಂತ ಹೇಳಿ ಯೇಸುವನಿಗೆ ಹೇಳ್ತಾನೆ. ಯೇಸುವನು ಯಾಕೋಬನ ಹತ್ರ ತನ್ನ ಮಕ್ಕಳನ್ನ ಕರ್ಕೊಂಡ್ ಬರುವಾಗ ಆ 2 ಮಕ್ಕಳು ತಲೆ ಮೇಲೆ ಕೈ ಇಕ್ಕಿ ಯಾಕೋಬನು ಯೇಸುವನ ಮಕ್ಕಳನ್ನ ದೇವರು ಏನ್ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ. ಮಕ್ಕಳನ್ನ ದೇವರು ನಿಮ್ಮನ್ನ ಈ ಭೂಮಿ ಬಂದಿರೋ ಪ್ರತಿಯೊಬ್ಬರನ್ನು ದೇವರ ಆಶೀರ್ವಾದ ಮಾಡಿ